HCN ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ರಾಜ್ಯದಲ್ಲಿ ಅವಧಿ ಮೀರಿ ನೆಲೆಸಿರುವ ವಿದೇಶಿಗರ ಬಗ್ಗೆ ಎಚ್ಚರಿಕೆ ವಹಿಸಲು ಗೃಹ ಇಲಾಖೆಗೆ ಸೂಚನೆ ನೀಡಲಾಗಿದೆ. ಬಂದೋಬಸ್ತ್ ಸಡಿಲಗೊಳಿಸಬಾರದಿತ್ತು. ಉಗ್ರರನ್ನ ಮಟ್ಟ ಹಾಕಲು ಸಹಕಾರ ನೀಡಲು ಸಿದ್ಧ ಎಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಹಾಸನ ಜಿಲ್ಲೆಯ ವಿವಿಧೆಡೆ ಡಾಕ್ಟರ್ ರಾಜ್ಕುಮಾರ್ ಜಯಂತಿ ಆಚರಣೆ. ಡಾಕ್ಟರ್ ರಾಜ್ಕುಮಾರ್, ಪುನೀತ್ ರಾಜ್ಕುಮಾರ್ ನಡೆದು ಬಂದ ದಾರಿ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಜಿಲ್ಲಾಧಿಕಾರಿ ಸತ್ಯಭಾಮ ಕರೆ. ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿ. ರಾಜ್ಯದ 178 ಪ್ರವಾಸಿಗರನ್ನ ಸುರಕ್ಷಿತವಾಗಿ ಕರೆತಂದ ಕಾರ್ಮಿಕ ಸಚಿವ ಸಂತೋಷ್ ಲಾಡ್. ಸಚಿವ ಲಾಡ್ ಕಾರ್ಯಕ್ಕೆ ಪ್ರವಾಸಿಗರಿಂದ ಕೃತಜ್ಞತೆ. ಪಹಲ್ಗಾಮ್ ಕೃತ್ಯ ಖಂಡಿಸಿ ಹಾಸನ ಜಿಲ್ಲಾದ್ಯಂತ ಪ್ರತಿಭಟನೆ. ಕರ್ನಾಟಕದಲ್ಲಿ ಅವಧಿ ಮೀರಿ ನೆಲೆಸಿರುವ ವಿದೇಶಿಗರ ಬಗ್ಗೆ ಎಚ್ಚರಿಕೆಯಿಂದ ಇರುವಂತೆ ಗೃಹ ಇಲಾಖೆಗೆ ಸೂಚನೆ ನೀಡಲಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದರು. ಅವರು ಮಲೆ ಮಹದೇಶ್ವರ ಹೆಲಿಪ್ಯಾಡ್ನಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿದ್ರು. ಉಗ್ರರನ್ನ ಮಟ್ಟ ಹಾಕಬೇಕಾಗಿರುವುದು ಕೇಂದ್ರ ಸರ್ಕಾರದ ಜವಾಬ್ದಾರಿ. ನೆಲೆಸಿರುವ ವಿದೇಶದವರ ಬಗ್ಗೆ ಕಣ್ಗಾವಲು ಇರಿಸಲು ಕೇಂದ್ರ ಗೃಹ ಸಚಿವರು ಸೂಚಿಸಿರುವ ಬಗ್ಗೆ ಪ್ರತಿಕ್ರಿಯೆ ನೀಡಿ, ಉಗ್ರರು ಯಾವುದೇ ರಾಜ್ಯದಲ್ಲಿರಲಿ ಅವರನ್ನ ಮಟ್ಟ ಹಾಕಬೇಕಾಗಿರುವುದು ಕೇಂದ್ರ ಸರ್ಕಾರದ ಜವಾಬ್ದಾರಿ ಎಂದರು. ಉಗ್ರರ ಚಟುವಟಿಕೆಗಳಿಗೆ ಅವಕಾಶ ಕೊಡಕೂಡದು. ಪಹಲ್ಗಾಮ್ ಘಟನೆ ಅತ್ಯಂತ ಖಂಡನೀಯವಾದ ಹಾಗೂ ಅಮಾನುಷವಾದ ಘಟನೆ. ಇದನ್ನು ತೀವ್ರವಾಗಿ ಖಂಡಿಸುತ್ತೇವೆ. ಪುಲ್ವಾಮಾ ಘಟನೆಯು ಇದೇ ಜಿಲ್ಲೆಯಲ್ಲೇ ನಡೆದಿದ್ದರಿಂದ ಎಚ್ಚರಿಕೆಯಿಂದ ಇರಬೇಕಾಗಿತ್ತು. ಬಂದೋಬಸ್ತ್ ಸಡಿಲಗೊಳಿಸಬಾರದಿತ್ತು. ಇಲ್ಲಿ ಗುಪ್ತಚರ ವ್ಯವಸ್ಥೆ ವೈಫಲ್ಯವಾಗಿದೆ ಎಂದರು. ಘಟನೆ ನಡೆದ ಬಳಿಕ ಕ್ರಮ ತೆಗೆದುಕೊಳ್ಳೋದು ಬೇರೆ, ಘಟನೆಯಾಗದಂತೆ ತೆಗೆದುಕೊಳ್ಳುವ ಕ್ರಮಗಳು ಬೇರೆ. ಇದನ್ನ ಕೇಂದ್ರ ಸರ್ಕಾರ ಮಾಡಬೇಕಿತ್ತು. ಪುಲ್ವಾಮಾ 40 ಸೈನಿಕರ ಪ್ರಾಣ ತೆತ್ತರು. ಈ ಘಟನೆಯಲ್ಲಿ 28 ಜನ ನಾಗರಿಕರು ಮೃತರಾಗಿದ್ದಾರೆ. ಇದನ್ನು ತಪ್ಪಿಸಲು ಕ್ರಮ ವಹಿಸಬೇಕಿತ್ತು. ಇಂತಹ ಘಟನೆ ಮರುಕಳಿಸದಂತೆ ಎಚ್ಚರ ವಹಿಸಬೇಕು. ಉಗ್ರರು ಯಾವುದೇ ಧರ್ಮ, ಜಾತಿಗೆ ಸೇರಿರಲಿ ಅವರೆಲ್ಲರನ್ನೂ ಮಟ್ಟ ಹಾಕಬೇಕಾಗಿರೋದು ಸರ್ಕಾರದ ಜವಾಬ್ದಾರಿ. ಅದಕ್ಕೆ ಬೇಕಾಗಿರುವ ಎಲ್ಲಾ ಸಹಕಾರ ಬೆಂಬಲವನ್ನ ನಾವು, ನಮ್ಮ ಸರ್ಕಾರ, ಪಕ್ಷ ಕೊಡುತ್ತದೆ ಎಂದರು. ಉಗ್ರರ ದಾಳಿಯಲ್ಲಿ ಮೃತಪಟ್ಟ ರಾಜ್ಯದ 3 ಕುಟುಂಬಗಳಿಗೆ ತಲಾ 10 ಲಕ್ಷ ಪರಿಹಾರ ನೀಡಲಾಗುತ್ತಿದೆ. ಪೊಲೀಸ್ ಗೌರವದಿಂದ ಅಂತ್ಯಕ್ರಿಯೆ ನಡೆಯಲಿದೆ ಎಂದರು. HCN ನ್ಯೂಸ್, ಹಾಸನ್. ಕೇಂದ್ರ ಸರ್ಕಾರದ ಜವಾಬ್ದಾರಿ ಬೆಳೀಲಿಕ್ಕೆ, ಅವರ ಚಟುವಟಿಕೆಗಳನ್ನು ಮಾಡಲಿಕ್ಕೆ ಅವಕಾಶ ಕೊಡಬೇಕು. ಮೊನ್ನೆ ನಡೆದಿರ್ತಕ್ಕಂಥ ಘಟನೆ ಬಹಳ ಖಂಡನೀಯವಾದಂಥ ಘಟನೆ. ಅದು ಅಮಾನುಷವಾದಂಥ ಘಟನೆ, ಹೇಯ ಕೃತ್ಯ. ಅದನ್ನು ತೀವ್ರವಾಗಿ ನಾನು ಖಂಡಿಸ್ತೇನೆ. ಇದೇ ಜಾಗದಲ್ಲಿ, ಇಲ್ಲಿ ಈ ಜಿಲ್ಲೆಯಲ್ಲೇ ಪುಲ್ವಾಮಾ ಇನ್ಸಿಡೆಂಟ್ ನಡೆದಿತ್ತು. ಅದರಿಂದ ಎಚ್ಚರಿಕೆಯಿಂದ ಇರಬೇಕಾಗಿತ್ತು ಕೇಂದ್ರ ಸರ್ಕಾರ. ಸ್ವಲ್ಪನೂ ಕೂಡ ರಿಲ್ಯಾಕ್ಸ್ ಆಗಬಾರ್ದಾಗಿತ್ತು. ಬಹುಶಃ ನನಗೆ ಅನಿಸುತ್ತೆ ಇಲ್ಲಿ ಇಂಟೆಲಿಜೆನ್ಸು ವೈಫಲ್ಯ ಇದೆ ಅಂತ ಅನಿಸುತ್ತೆ. ಏನೇ ಆಗಲಿ, ಈಗ ನಾವು ಇನ್ಸಿಡೆಂಟ್ ಆದಮೇಲೆ ತಗೊಳ್ತಕ್ಕಂಥ ಕ್ರಮಗಳು ಬೇರೆ, ಇನ್ಸಿಡೆಂಟ್ ಆಗೋದಕ್ಕಿಂತ ಮುಂಚಿತವಾಗಿ ತಗೊಳ್ತಕ್ಕಂಥ ಕ್ರಮಗಳು, ಅದನ್ನು ಕೇಂದ್ರ ಸರ್ಕಾರ ಮಾಡಲಿಲ್ಲ. ಪುಲ್ವಾಮಾದಲ್ಲಿ 40 ಜನ ಸೈನಿಕರು ಸತ್ತರು, ಭಾರತೀಯ ಸೈನಿಕರು. ಈಗ 26 ಜನ ನಮ್ಮ ದೇಶದ ಜನ ನಾಗರಿಕರು ಸತ್ತಿದ್ದಾರೆ. ಸೊ ಇದು ತಪ್ಪಿಸಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ಆದರೆ ಮತ್ತೆ ನಾನು ಏನು ಹೇಳ್ತೀನಿ ಅಂದರೆ, ಇನ್ನೊಂದು ಸಾರಿ ಮರುಕಳಿಸೋ ರೀತಿ ನೋಡ್ಕೋಬೇಕು. ಉಗ್ರರು ಎಲ್ಲೇ ಇರಲಿ, ಯಾವುದೇ ಧರ್ಮಕ್ಕೆ ಸೇರಿರಲಿ, ಯಾವುದೇ ಡಾಕ್ಟರ್ ರಾಜ್ಕುಮಾರ್ ಅವರ ಸರಳತೆ, ಅವರು ನಡೆದುಕೊಂಡು ಬಂದ ದಾರಿ ಹಾಗೂ ಪುನೀತ್ ರಾಜ್ಕುಮಾರ್ ನಡೆದ ದಾರಿ ಎಲ್ಲವೂ ಕೂಡ ನಾವು ಜೀವನದಲ್ಲಿ ಅಳವಡಿಸಿಕೊಂಡು ಉತ್ತಮ ಭವಿಷ್ಯ ಕಟ್ಟಿಕೊಳ್ಳಬೇಕಾಗಿದೆ ಎಂದು ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಹೇಳಿದರು. ಹಾಸನ ನಗರದ ಎಂಜಿ ರಸ್ತೆ ಬಳಿಯಿರುವ ಗಾಂಧಿ ಭವನದಲ್ಲಿ ವಿಮೆನ್ಸ್ ರೈಟ್ಸ್ ಹಾಗೂ ವಾಯುವಿಹಾರ ಮಾಡುವವರಿಂದ ಹಮ್ಮಿಕೊಳ್ಳಲಾಗಿದ್ದ ಡಾಕ್ಟರ್ ರಾಜ್ಕುಮಾರ್ ಅವರ 97ನೇ ವರ್ಷದ ಜನ್ಮ ದಿನಾಚರಣೆಯನ್ನ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು, ಡಾಕ್ಟರ್ ರಾಜ್ಕುಮಾರ್ ಅವರು ಒಂದು ತುತ್ತು ಬಿಡದೆ ಊಟ ಮಾಡುವ ಮೂಲಕ ಅನ್ನದ ಮೇಲೆ ಪ್ರೀತಿ ನಮ್ಮ ಕನ್ನಡಿಗರ ಎಲ್ಲರೂ ಕಲಿಯಬೇಕಾದ ಆದರ್ಶ. ರಾಜ್ಕುಮಾರ್ ಅವರ ಸರಳತೆ, ಅವರು ನಡೆದು ಬಂದ ದಾರಿ, ಪುನೀತ್ ರಾಜ್ಕುಮಾರ್ ನಡೆದುಕೊಂಡು ಬಂದ ದಾರಿ ಎಲ್ಲವೂ ಕೂಡ ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾಗಿದೆ ಎಂದರು. ಟೈಮ್ಸ್ ಗುರುಕುಲ ಸಿಬಿಎಸ್ಇ ಶಾಲೆಯ ಅಧ್ಯಕ್ಷ ಎಬಿ ಸುರೇಂದ್ರಕುಮಾರ್ ಮಾತನಾಡಿ, ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ವಿದ್ಯೆ ಎಂಬುದು ಇರಲಿಲ್ಲ, ಆದರೆ ಅವರಿಗೆ ಎಲ್ಲಾ ಭಾಷೆಗಳು ಬರುತ್ತಿತ್ತು. ಶಾಲೆಗಳಲ್ಲಿ ಮಾತೃಭಾಷೆ ಕಡಿಮೆ ಮಾಡಿ ಇಂಗ್ಲಿಷ್ ಮತ್ತು ಹಿಂದಿ ಭಾಷೆ ಮತ್ತು ಬೇರೆ ಬೇರೆ ಭಾಷೆ ಕಲಿಸಬೇಕೆಂದು ಮಕ್ಕಳಿಗೆ ಒತ್ತಡ ಹಾಕಲಾಗುತ್ತಿದೆ. ನಾನು ಶೈಕ್ಷಣಿಕ ಕ್ಷೇತ್ರದಲ್ಲಿ ಕಳೆದ 28 ವರ್ಷಗಳಿಂದಲೂ ಕೆಲಸ ಮಾಡುತ್ತಿದ್ದು, ನಾವು ಓದಿರುವುದು ಕನ್ನಡ ಭಾಷೆ. ಈಗ ಕನ್ನಡದಲ್ಲಿ ಯುಪಿಎಸ್ ಪರೀಕ್ಷೆ ಬರೆದು ಪಾಸಾಗಿದ್ದಾರೆ ಎಂದರು.
ಇದೇ ವೇಳೆ ಯುವಜನ ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕ ಸಿಕೆ ಹರೀಶ್, ವಿಮೆನ್ಸ್ ರೈಟ್ಸ್ ಜಿಲ್ಲಾಧ್ಯಕ್ಷ ಬಸವರಾಜ್, ರಾಮಗಿರಿ, ಧರ್ಮರಾಜ್ ಕಡಗ, ಲೋಕೇಶ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ತುಂಬಾ ಹೊಟ್ಟೆ ಅಂದ್ರೆ ಅವ್ರ ಮನೇಲಿ ಊಟ ಮಾಡ್ಕೊಂಡು ಹೋದಾಗ ಮತ್ತೊಂದು ತುತ್ತು ಒಳಗೆ ಹೋಗಲ್ಲ ಅನ್ನೋ ಒಂದು ಆ ಕಂಡೀಷನ್ ಅಲ್ಲಿ ಅವ್ರು ಇರ್ತಾರೆ. ಆದರೂ ಕೂಡ ಅಲ್ಲಿ ಅಭಿಮಾನಿಗಳ ಒತ್ತಡಕ್ಕೆ ಅವರ ಮನೆಗೆ ಹೋದಾಗ ಅವರ ಒತ್ತಡಕ್ಕೆ ಮಣಿದು ಊಟಕ್ಕೆ ಕೂರ್ತಾರೆ. ಊಟಕ್ಕೆ ಕೂತಾಗ ಅಭಿಮಾನಿ ಡಾಕ್ಟರ್ ರಾಜ್ಕುಮಾರ್ ಅವರು ನಮ್ಮ ಮನೇಲಿ ಬರೋದು ಹೆಚ್ಚು, ಇಲ್ಲಿ ಊಟ ಮಾಡೋದು ಹೆಚ್ಚು ಅಂತಂದ್ಬಿಟ್ಟು ಎಲ್ಲವನ್ನು ಬಡಿಸ್ತಾರೆ. ಅವರು ಏನೇನು ಮಾಡಿದ್ರು ಅದನ್ನೆಲ್ಲ ಬಡಿಸ್ತಾರೆ. ಅಷ್ಟು ಒಂದು ತುತ್ತು ಹೋಗದ ಒಂದು ಇದರಲ್ಲಿ ಅಭಿಮಾನಿಯ ಒತ್ತಡಕ್ಕೆ ಮಣಿದು ಎಲ್ಲವನ್ನೂ ಊಟ ಮಾಡಿ ಒಂದೇ ಒಂದು ಅಗಳನ್ನು ಬಿಡದೆ ಅವರು ಊಟ ಮಾಡ್ತಾರೆ. ಅದು ಅವರ ಅನ್ನದ ಮೇಲಿರುವಂತಹ ನಮಗೆ ದೊಡ್ಡ ಪಾಠ. ನಾವು ಕನ್ನಡಿಗರು ಮತ್ತು ನಮ್ಮ ಭಾರತದವರು, ನಮ್ಮ ಭಾರತೀಯರು ಎಲ್ಲರೂ ಕಲಿಬೇಕಾದಂಥ ಒಂದು ಆದರ್ಶ. ಅಂದರೆ ಊಟವನ್ನು ಹೇಗೆ ಮಾಡಬೇಕು ಮತ್ತು ಯಾವ ಕಂಡೀಷನಲ್ಲಿ ಇದ್ರೂ ಕೂಡ ಅನ್ನ ದೇವರು ಅಂತಂದ್ಬಿಟ್ಟು ನಾವೇನು ಹೇಳ್ತೀವಿ, ಆ ಥರದ ಒಂದು ಆದರ್ಶವನ್ನು ನಮಗೆ ಕಲಿಸ್ಕೊಡ್ತೀವಿ. ನಾವು ತಗೋಬೇಕು. ಅವರು ಎಷ್ಟು ಆದರ್ಶಗಳ, ಅವರ ಸರಳತೆ ಒಬ್ಬ ಮೇರು ನಟ. ನೀವು ನೋಡಿರ್ಬೋದು, ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಇದಾದಾಗ, ಅವರ ಮರಣವಾದಾಗ, ದೈವಾಧೀನರಾದ ಸಂದರ್ಭದಲ್ಲಿ BBC ಟೆಲಿಕಾಸ್ಟ್ ಮಾಡ್ತೀವಿ. ಇಡೀ ಫ್ಯಾಮಿಲಿದು ಡಾಕ್ಟರ್ ರಾಜ್ಕುಮಾರ್ ಅವರು ನಡ್ಕೊಂಡು ಬಂದ ದಾರಿ, ಆಮೇಲೆ ಪುನೀತ್ ರಾಜ್ಕುಮಾರ್ ಅವರು ನಡ್ಕೊಂಡು ನಾವು ಕಲಾವಿದ ಆಗಬೇಕು ಅನ್ನೋ ಯೋಚನೆ ಮಾಡೋದು ಚಿತ್ತ ಹೋಗ್ತದೆ. ಬಟ್ ಅಂದಿನ ಕಾಲಘಟ್ಟದಲ್ಲಿ ವಿದ್ಯಾಭ್ಯಾಸನೇ ಇರಲಿಲ್ಲ ಅವರಿಗೆಲ್ಲ. ರಾಜ್ಕುಮಾರ್ ಹೆಚ್ಚು ಓದಿಲ್ಲ, ಬಟ್ ಅವರಿಗೆ ಎಲ್ಲಾ ಭಾಷೆಗಳು ಬರ್ತಾ ಇತ್ತು. ಇವತ್ತು ನಾವು ಶಾಲೆನ ರನ್ ಮಾಡ್ತಾ ಇರ್ಬೋದು. ನಾವು ಶಾಲೆಯಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಪೋಷಕರ ಒತ್ತಡದ ಮೇಲೆಗೆ ನಾವು ಅವರಿಗೆ ಮಾತೃಭಾಷೆಯನ್ನ ಕಮ್ಮಿ ಮಾಡಿ ನಾವು ಇಂಗ್ಲಿಷನ್ನ ಕಳಿಸ್ಬೇಕು, ಹಿಂದಿನ ಕಳಿಸ್ಬೇಕು, ಬೇರೆ ಬೇರೆ ಭಾಷೆಯನ್ನ ಕಳಿಸ್ಬೇಕು ಅಂತ ಹೇಳಿ ಮಕ್ಕಳ ಮೇಲೆ ಒತ್ತಡವನ್ನು ಹಾಕ್ಕೊಳ್ತೀವಿ. ಯಾಕೆಂದ್ರೆ ಇಲ್ಲಿ ತುಂಬಾ ಜನ ಪೋಷಕರಿದ್ದೀರಾ. ನಾನು ಈ ಒಂದು ಶೈಕ್ಷಣಿಕ ಕ್ಷೇತ್ರದಲ್ಲಿ ಕಳೆದ 28 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀನಿ. ನಾವು ಓದಿದ್ದು ಕನ್ನಡ ಮೀಡಿಯಂಲ್ಲೇ, ಹಂಗಂತೇಳಿ ನಾವು ಕನ್ನಡದಲ್ಲೇ ಓದ್ಕೊಂಡು ಇಷ್ಟು ಬೇರೆ ಬಂದಿದ್ದೀವಿ. ಯಾಕೆಂದ್ರೆ ಮೊನ್ನೆ UPSC ರಿಸಲ್ಟ್ ಬಂತು. ಅದರಲ್ಲಿ ನಮ್ಮ ಕರ್ನಾಟಕದಿಂದ ಕೆಲವು ವಿದ್ಯಾರ್ಥಿಗಳು ಕನ್ನಡದಲ್ಲಿ UPSC ಎಕ್ಸಾಮ್ಸ್ ಬರೆದು ಸೆಲೆಕ್ಷನ್ ಆಗಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಯಾಕೆಂದ್ರೆ ಸಾಧನೆ ಮಾಡಬೇಕು ಅಂದ್ರೆ ಭಾಷೆ ಎಲ್ಲೂ ಕೌಂಟ್ ಆಗಲ್ಲ, ಯಾವುದೇ ಭಾಷೆ ಆಗಲಿ. ಯಾಕೆಂದ್ರೆ HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. Welcome to Jaya International Public School, located in a peaceful, pollution-free area near RTO B. Katehalli, Hassan. Our experienced teachers use innovative methods to make learning engaging, providing personalized attention to each student. Each day begins with meditation and yoga for physical and mental well-being. Our assemblies combined learning and fun through inspiration, presentation. We offer specialized classes in abacus, Vedic math and presentation for NEET and JEE. The robotic labs encourages innovative, while our modern labs and well-stocked library provide the best learning tools. Beyond academics, we offer hobby classes in dance, music, karate, art and drawing. Safety is ensured with CCTV cameras and GPS equipped transportation. Our routine includes sports to promote fitness and teamwork. Jaya International Public School fosters excellence and joy in learning. We also excited to announce opening of Unit 2 Jaya Techno School in the 2025-26 academic year at KSRTC Layout, Arsikere Road, Hassan, with digital classroom, high-tech lab and innovative learning method. Visit us today and enroll now. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ.
ಹಿಂದೂಗಳ ಮೇಲೆ ನೇರವಾಗಿ ನಡೆದ ಹಿಂಸಾತ್ಮಕ ದಾಳಿ ಕೊನೆಯಾಗಬೇಕು. ಇದಕ್ಕೆ ಯಾವುದೇ ಕ್ರಮ ಇದ್ದರೆ ಸಂಪೂರ್ಣವಾಗಿ ಬೆಂಬಲಿಸೋಣ ಎಂದು ಕಾಶ್ಮೀರದಲ್ಲಿ 28 ಜನ ಹಿಂದೂಗಳ ಹತ್ಯೆ ಖಂಡಿಸಿ ಹಿಂದೂ ಪರ ಸಂಘಟನೆಗಳು ಸೇರಿ ಪ್ರತಿಭಟನೆ ನಡೆಸಿ ಅಪರ ಜಿಲ್ಲಾಧಿಕಾರಿ ಕೆಟಿ ಶಾಂತಲಾ ಅವರಿಗೆ ಮನವಿಯನ್ನ ಸಲ್ಲಿಸಿದರು. ಇದೇ ವೇಳೆ ವೈದ್ಯರಾದ ಡಾಕ್ಟರ್ ರಮೇಶ್ ಮತ್ತು ಬಿಜೆಪಿ ಮುಖಂಡರಾದ ವೇಣುಗೋಪಾಲ್ ಮಾಧ್ಯಮದೊಂದಿಗೆ ಮಾತನಾಡಿ, ವಕ್ಫ್ ಕಾಯ್ದೆಯು ವಿರೋಧದ ಹೆಸರಲ್ಲಿ ಪೂರ್ವ ಬಂಗಾಳವನ್ನ ಹಿಂಸಾಚಾರದ ಅಗ್ನಿಯಲ್ಲಿ ಸುಟ್ಟು ಹಾಕಲಾಗುತ್ತಿದ್ದು, ಹಿಂದೂಗಳಿಗೆ ಬಲಾತ್ಕಾರವಾಗಿ ಕಿರುಕುಳ ನೀಡಲಾಗುತ್ತಿದೆ. ರಾಷ್ಟ್ರ ವಿರೋಧಿ ಮತ್ತು ಹಿಂದೂ ವಿರೋಧಿ ಶಕ್ತಿಗಳಿಗೆ ತಮ್ಮ ಚತುರ ಯೋಜನೆಗಳನ್ನು ನಿಷ್ಕಂಟಕವಾಗಿ ನಿರ್ವಹಿಸಲು ಸಂಪೂರ್ಣ ಮುಕ್ತತೆ ನೀಡಲಾಗಿದೆ. ಇದರಿಂದ ಬಂಗಾಳದ ಪರಿಸ್ಥಿತಿ ತುಂಬಾ ಚಿಂತಾಜನಕವಾಗಿದೆ ಎಂಬುದು ಸ್ಪಷ್ಟವಾಗುತ್ತದೆ. ಮುರ್ಷಿದಾಬಾದ್ನಲ್ಲಿ ಆರಂಭವಾದ ಈ ಭೀಕರ ಹಿಂಸೆ ಇಡೀ ಬಂಗಾಳದ ಮೇಲೆ ವ್ಯಾಪಿಸುತ್ತಿರುವಂತಿದೆ. ಆಡಳಿತ ವ್ಯವಸ್ಥೆ ದಂಗೆಕೋರರ ಎದುರು ನಿಷ್ಕ್ರಿಯವಾಗಿರುವುದಲ್ಲದೆ ಕೆಲ ಕಡೆಗಳಲ್ಲಿ ಅವರಿಗೆ ಸಹಕಾರವಾಗಿ ಅಥವಾ ಪ್ರೇರಕವಾಗಿ ಕೆಲಸ ಮಾಡುತ್ತಿರುವುದು ಗೋಚರವಾಗುತ್ತಿದೆ. ಪರಿಸ್ಥಿತಿಯು ನಿಯಂತ್ರಣದಿಂದ ಹೊರಹೋಗುವ ಮೊದಲು ಕೇಂದ್ರ ಸರ್ಕಾರವು ಆಡಳಿತವನ್ನು ತನ್ನ ಕೈಯಲ್ಲಿ ತೆಗೆದುಕೊಂಡು ರಾಷ್ಟ್ರ ಮತ್ತು ಹಿಂದೂ ವಿರೋಧಿ ಶಕ್ತಿಗಳಿಗೆ ಅವರ ದುಷ್ಕೃತ್ಯಗಳಿಗೆ ಕಠಿಣ ಶಿಕ್ಷೆ ನೀಡಬೇಕು ಎಂದರು. 2025 ಏಪ್ರಿಲ್ 11ರಂದು ಮುಸ್ಲಿಂ ಗುಂಪು ವಕ್ಫ್ ಕಾಯ್ದೆ ವಿರೋಧದ ಹೆಸರಲ್ಲಿ ನಡೆಸಿದ ಹಿಂಸಾತ್ಮಕ ಪ್ರತಿಭಟನೆ ಸರ್ಕಾರದ ವಿರುದ್ದವಲ್ಲದೆ ಹಿಂದೂಗಳ ಮೇಲೆ ನೇರವಾಗಿ ನಡೆದ ಹಿಂಸಾತ್ಮಕ ದಾಳಿಯಾಗಿತ್ತು. ಈ ಕಾಯ್ದೆ ರಚನೆಯಲ್ಲಿ ಹಿಂದೂ ಸಮುದಾಯದ ಯಾವುದೇ ಪಾತ್ರವಿಲ್ಲ. ಇದು ಶುದ್ಧ ಸಂವಿಧಾತ್ಮಕ ಪ್ರಕ್ರಿಯೆ ಆಗಿತ್ತು. ಇದರ ಅರ್ಥ ವಕ್ಫ್ ಕೇವಲ ನೆಪವಾಗಿತ್ತು. ಪ್ರತಿಭಟನೆಯಲ್ಲಿ ವಿಶ್ವ ಹಿಂದೂ ಪರಿಷತ್, ಮಹಿಪಾಲ್, ವಿಕಾಸ್ ಅಭಿ ಮಂಜು, ಹಿಂದೂ ಜಾಗರಣ ವೇದಿಕೆಯ ಲೋಕೇಶ್, ದಿನೇಶ್ ಸಿಂಗ್, ವೇಣುಗೋಪಾಲ್, ಬೀರನಹಳ್ಳಿ ಮಂಜು, ಯೋಗೇಶ್, ಪುನೀತ್ ಚನ್ನಕೇಶವ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಏನು 28 ಜನ ಅಮಾಯಕ ಹಿಂದೂಗಳ ಹತ್ಯೆ ಆಗಿದೆ. ಇದನ್ನ ಖಂಡಿಸಿ ಇವತ್ತು ಎಲ್ಲ ಹಿಂದೂ ಪರ ಸಂಘಟನೆಗಳು ಸೇರಿ ಇವತ್ತು ಹಾಸನದಲ್ಲಿ ಒಂದು ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನ ನೀಡಲಾಯಿತು. ಇದೊಂದು ಇವತ್ತಿನ ದಿನ ಪ್ರತಿಭಟನೆಯಲ್ಲಿ ವ್ಯಾಪಾರಸ್ಥರು, ಸಾರ್ವಜನಿಕರು ಸ್ವಯಂ ಪ್ರೇರಿತವಾಗಿ ಅಂಗಡಿಯನ್ನ ಬಂದ್ ಮಾಡೋದ್ರ ಮೂಲಕ ಈ ಪ್ರತಿಭಟನೆಗೆ ಸಹಕಾರವನ್ನು ಮಾಡಿದ್ದಾರೆ. ಅವರೆಲ್ಲರಿಗೂ ಸಹ ಪೂರ್ವಕ ಅಭಿನಂದನೆಗಳನ್ನು ತಿಳಿಸ್ತಾ, ಹೀಗೆ ಹಿಂದೂ ಸಮಾಜ ಒಟ್ಟಾಗಿ ನಾವೆಲ್ಲರೂ ಒಟ್ಟಾಗಿ ಈ ರೀತಿ ಯಾವುದೇ ಒಂದು ನೋಡಿ ಶೂಟ್ ಮಾಡ್ತಾರೆ, ಒಂದು ವಾರದಲ್ಲಿ ಆತನ ಅಂತ್ಯಕ್ರಿಯೆ ಆಗುತ್ತೆ. ಇದು ಯಾವಾಗ ಮುಗಿಯೋದು? ಇದು ಬರೀ ಭಾರತದಲ್ಲಿ ಮಾತ್ರ ಆಗಿರೋದಲ್ಲ. ಈ ಒಂದು ಭಯೋತ್ಪಾದನೆ ಧಾರ್ಮಿಕ ಭಯೋತ್ಪಾದನೆ. ಇದು ಯಾವುದೋ ಬ್ಯಾಂಕ್ಗೆ ಹೋಗಿ ರಾಬರಿ ಮಾಡಿರೋದಲ್ಲ, ದಾಳಿ ಕಟ್ಟಿ ನಗಾ ನಾಣ್ಯಕ್ಕೆ ಲೂಟಿ ಮಾಡಿರೋದಲ್ಲ. ಪ್ರತಿಯೊಬ್ಬರು ಅಂಬೇಡ್ಕರ್ ಜಿ ಅವರು ಬರೆದಿರ್ತಕ್ಕಂಥ ಪುಸ್ತಕನ ಓದಬೇಕು. 711 ಇಸ್ವಿನಲ್ಲಿ ಬಂದಂತ ಮೊಟ್ಟ ಮೊದಲ ಅರಬ್ ದಾಳಿ ಆಗಿದ್ದು ಖಂಡಿತ ನಗಾ ನಾಣ್ಯ ಹೆಂಗಸರು ದುಡ್ಡುಗಲ್ಲ. ಆತ ಹೇಳ್ತಾನೆ, ನಾನು ಇಲ್ಲಿ ಬಂದಿದ್ದು ನಾನು ನಮ್ಮ ಧರ್ಮನ ಪ್ರತಿಷ್ಠಾಪನೆ ಮಾಡಕ್ಕೆ ಅಂತ ಬರೆದಿಟ್ಟೋಗಿದ್ದಾರೆ ಅಂಬೇಡ್ಕರ್ ಜಿ ಅವರು. ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಪ್ರವಾಸಿಗರನ್ನ ಗುರಿಯಾಗಿಸಿ ನಡೆದ ಭಯೋತ್ಪಾದಕರ ಹಿನ್ನೆಲೆಯಲ್ಲಿ 178 ಕನ್ನಡಿಗರನ್ನ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಬೆಂಗಳೂರಿಗೆ ಸುರಕ್ಷಿತವಾಗಿ ಕರೆತಂದರು. ಕಾಶ್ಮೀರದಲ್ಲಿ ನಡೆದ ದಾಳಿ ನಂತರ ರಾಜ್ಯ ಸರ್ಕಾರದ ಪರವಾಗಿ ಸಚಿವ ಲಾಡ್ ಅವರನ್ನ ಕನ್ನಡಿಗರ ರಕ್ಷಣಾ ಕಾರ್ಯಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕಳುಹಿಸಿದ್ರು. ಕಳೆದ 2 ದಿನಗಳಿಂದ ಅವಿರತವಾಗಿ ಬಿಡುವಿಲ್ಲದೆ ಪಹಲ್ಗಾಮ್ನಲ್ಲಿ ಸಚಿವ ಲಾಡ್ ಅವರು ಕನ್ನಡಿಗ ಪ್ರವಾಸಿಗರನ್ನ ಭೇಟಿ ಮಾಡಿ ಅವರಿಗೆ ರಾಜ್ಯಕ್ಕೆ ಮರಳಲು ಮಾಹಿತಿ ನೀಡಿ ವಿಮಾನ ನಿಲ್ದಾಣಕ್ಕೆ ಬರಲು ತಿಳಿಸಿದ್ರು. ಇದೀಗ 178 ಕನ್ನಡಿಗ ಪ್ರವಾಸಿಗರು ಶ್ರೀನಗರ ವಿಮಾನ ನಿಲ್ದಾಣದಿಂದ ಬೆಂಗಳೂರಿನ ಕೆಂಪೇಗೌಡ ವಿಮಾನ ನಿಲ್ದಾಣಕ್ಕೆ ಬಂದಿಳಿದಿದ್ದಾರೆ. ಪಹಲ್ಗಾಮ್ನಲ್ಲಿ ಭಯೋತ್ಪಾದಕರ ದಾಳಿಯಲ್ಲಿ ಹತ್ಯೆಯಾದ ಕನ್ನಡಿಗರ ಕುಟುಂಬಗಳನ್ನು ಭೇಟಿ ಮಾಡಿದ ಸಚಿವ ಲಾಡ್ ಅವರು ಸಾಂತ್ವನ ಹೇಳಿ ಧೈರ್ಯ ತುಂಬಿದ್ರು. ಬೇರೆ ಬೇರೆ ಸ್ಥಳಗಳಲ್ಲಿ ತಂಗಿದ್ದ ಪ್ರವಾಸಿಗರನ್ನ ಭೇಟಿ ಮಾಡಿ ತಾವು ಯಾವಾಗ ಕರ್ನಾಟಕಕ್ಕೆ ಮರಳಲು ವಿಮಾನದ ಟಿಕೆಟ್ಗಳನ್ನ ಬುಕ್ ಮಾಡಿದ್ದೀರಿ ಎಂಬ ಮಾಹಿತಿಯನ್ನ ಕಲೆ ಹಾಕಿದ್ರು. ವಿಮಾನದ ಟಿಕೆಟ್ ಬುಕ್ ಮಾಡದವರಿಗೆ ವಿಶೇಷ ವಿಮಾನದ ವ್ಯವಸ್ಥೆ ಮಾಡಿ ಲಾಡ್ ಅವರು ಪ್ರವಾಸಿಗರೊಂದಿಗೆ ಬೆಂಗಳೂರಿಗೆ ಬಂದಿದ್ದಾರೆ. ಕಾಶ್ಮೀರದಿಂದ ಬೆಂಗಳೂರಿಗೆ ಮರಳಲು ವ್ಯವಸ್ಥೆ ಮಾಡಿದ ಸಚಿವ ಲಾಡ್ ಅವರಿಗೆ ಪ್ರವಾಸಿಗರು ಕೃತಜ್ಞತೆ ಸಲ್ಲಿಸಿದ್ದಾರೆ. ಊರಿಗೆ ಮರಳುವ ಆತಂಕ ಮತ್ತು ಭಯದಲ್ಲಿದ್ದವರಿಗೆ ದೇವರಂತೆ ಸಚಿವರು ಬಂದು ಇಲ್ಲಿಗೆ ಕರೆತಂದರು. ಇವರ ಸಹಾಯವನ್ನ ಎಂದಿಗೂ ಮರೆಯಲಾಗದೆಂದು ಪ್ರವಾಸಿಗರೊಬ್ಬರು ಹೇಳಿದ್ದಾರೆ. ಕರ್ನಾಟಕದ ಹೊರಗೆ ಯಾವುದೇ ರೀತಿ ಅವಘಡಗಳು ಸಂಭವಿಸಿದ್ರೂ ಅಂತಹ ಸಂದರ್ಭದಲ್ಲಿ ಸಂತೋಷ್ ಲಾಡ್ ಅವರು ಭೇಟಿ ಮಾಡಿ ಕನ್ನಡಿಗರ ರಕ್ಷಣಾ ಕಾರ್ಯಕ್ಕೆ ಕೈಜೋಡಿಸಿದ್ದಾರೆ. ಕೆಲವು ವರ್ಷಗಳ ಹಿಂದೆ ಉತ್ತರಾಖಂಡದಲ್ಲಿ ಮೇಘಸ್ಫೋಟ ಸಂಭವಿಸಿದಾಗ ಕನ್ನಡಿಗರನ್ನ ಸುರಕ್ಷಿತವಾಗಿ ಕರೆತರುವ ಜವಾಬ್ದಾರಿಯನ್ನ ಆಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಚಿವ ಲಾಡ್ ಅವರಿಗೆ ವಹಿಸಿದ್ರು. ಒಡಿಸಾದಲ್ಲಿ ಭಾರೀ ರೈಲು ದುರಂತ ನಡೆದಾಗಲೂ ಸಚಿವ ಲಾಡ್ ಅವರು ಕನ್ನಡಿಗರ ರಕ್ಷಣೆಗೆ ತೆರಳಿದ್ರು. ಅದಾದ ನಂತರ ವಯನಾಡಿನಲ್ಲಿ ಉಂಟಾಗಿದ್ದ ಜಲಪ್ರಳಯದ ವೇಳೆ ಸ್ವತಃ ಲಾಡ್ ಅವರು ಹೋಗಿದ್ರು. ಇದೀಗ ಪಹಲ್ಗಾಮ್ಗೂ ಅವರು ಹೋಗಿ ಜನರನ್ನ ಸುರಕ್ಷಿತವಾಗಿ ಕರೆತಂದಿದ್ದಾರೆ. HCN ನ್ಯೂಸ್ ಬೆಂಗಳೂರು. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ.
ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ರವರು ಎಂಎಸ್ ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದ್ದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCI ನ್ಯೂಸ್ಗೆ ಸ್ವಾಗತ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದ ಸಕಲೇಶಪುರ ತಾಲೂಕಿನ ಬಿರಡಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸತೀಶ್ ಹಾಗೂ ಪಿಡಿಒ ಗಿರೀಶ್ ಉತ್ತಮ ಪಂಚಾಯಿತಿಗೆ ನೀಡುವ ಪ್ರಶಸ್ತಿಯನ್ನು ಬಿಹಾರದ ಮಧುಬನಿಯಲ್ಲಿ ಸ್ವೀಕರಿಸಿದ್ದಾರೆ. ಶೂನ್ಯ ಕಾರ್ಬನ್ ಹೊರ ಸೂಸುವಿಕೆ ಹಾಗೂ ನವೀಕರಿಸಬಹುದಾದ ಇಂಧನ ಬಳಕೆಯಲ್ಲಿನ ಸಾಧನೆಗಾಗಿ ತಾಲೂಕಿನ ಬಿರಡಹಳ್ಳಿ ಗ್ರಾಮ ಪಂಚಾಯಿತಿಗೆ 2025ನೇ ಸಾಲಿನ ಕ್ಲೈಮೇಟ್ ಆಕ್ಷನ್ ಸ್ಪೆಷಲ್ ಪಂಚಾಯತ್ ಅವಾರ್ಡ್ ರಾಷ್ಟ್ರಮಟ್ಟದ ಪ್ರಶಸ್ತಿ ಪಂಚಾಯಿತಿಗೆ ದೊರಕಿದ್ದು ಕರ್ನಾಟಕದಿಂದ ಏಕೈಕ ಪಂಚಾಯಿತಿ ಇದಾಗಿದೆ. ಪ್ರಸ್ತುತ 11 ಚುನಾಯಿತ ಸದಸ್ಯ ಬಳಗದೊಂದಿಗೆ 4145 ಜನಸಂಖ್ಯೆಯನ್ನ ಈ ಗ್ರಾಮ ಪಂಚಾಯಿತಿಯು ಒಳಗೊಂಡಿದೆ. ಹಸಿರ ಸಿರಿಯ ನಡುವೆ ಕಂಗೊಳಿಸುತ್ತಿರುವ ಈ ಗ್ರಾಮ ಪಂಚಾಯಿತಿಯು ಝೀರೋ ಕಾರ್ಬನ್ ಗುರಿಯೆಡೆಗೆ ಸಾಗುವತ್ತ ಹಲವು ಕ್ರಮಗಳನ್ನು ಕೈಗೊಂಡಿದೆ. ಗ್ರಾಮ ಪಂಚಾಯಿತಿ ಕಚೇರಿಗೆ ಸೋಲಾರ್ ರೂಫ್ ಟಾಪ್ ಅಳವಡಿಸಿಕೊಂಡು ಸಂಪೂರ್ಣ ಕಚೇರಿಗೆ ಬೇಕಾದ ವಿದ್ಯುತ್ ಉತ್ಪಾದಿಸಿಕೊಳ್ಳುತ್ತಿದೆ. ಇದರ ಜೊತೆಗೆ ಮಳೆ ಮಾಪನ ಯಂತ್ರ, ಸೋಲಾರ್ ಆಧಾರಿತ ತಂತಿ ಬೇಲಿ, ಸಿಸಿ ಕ್ಯಾಮೆರಾಗಳು, ಇಂಟರ್ನೆಟ್ ಸಂಪರ್ಕ ಯಂತ್ರ ಮತ್ತು ಅಂಚೆ ಕಚೇರಿಗಳು ಸಹ ಸೋಲಾರ್ ಸಹಾಯದಿಂದ ನಡೆಯುತ್ತಿವೆ. ಗ್ರಾಮ ಪಂಚಾಯಿತಿ ಪ್ರದೇಶದಲ್ಲಿ 20 ಸೋಲಾರ್ ಹೈಮಾಸ್ಕ್ ಬೀದಿ ದೀಪಗಳು ಮತ್ತು 190 ಸೋಲಾರ್ ಬೀದಿ ದೀಪಗಳನ್ನು ಅಳವಡಿಸುವ ಮೂಲಕ ವಿದ್ಯುತ್ ವೆಚ್ಚವನ್ನು ನಿಯಂತ್ರಿಸಲು ಪ್ರಯತ್ನಿಸಲಾಗಿದೆ. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಲವು ಮನೆಗಳು ಸೋಲಾರ್ ಮೂಲಕ ವಿದ್ಯುತ್ ಉತ್ಪಾದಿಸಿಕೊಂಡು ಸ್ವಾವಲಂಬಿಯಾಗಿವೆ. ಗ್ರಾಮ ಪಂಚಾಯಿತಿಯ ಸ್ವಂತ ಸಂಪನ್ಮೂಲದಿಂದ ಸೋಲಾರ್ ಲಾಟಿನುಗಳನ್ನು ದುರ್ಬಲ ವರ್ಗದ ಸಮುದಾಯಕ್ಕೆ ವಿತರಿಸಲಾಗಿದೆ. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 100% ಮನೆಗಳು ಅಡಿಗೆ ಮಾಡಲು ಎಲ್ಪಿಜಿ ಬಳಸುವ ಮೂಲಕ ಇಂಗಾಲ ಸೂಸುವಿಕೆ ತಗ್ಗಲು ತಮ್ಮದೇ ಆದ ಕೊಡುಗೆಯನ್ನ ನೀಡುತ್ತಿವೆ. ಎಲೆಕ್ಟ್ರಿಕ್ ಕಾರು ಮತ್ತು ಬೈಕ್ಗಳ ಉಪಯೋಗದ ಬಗ್ಗೆ ಸಾರ್ವಜನಿಕರಿಗೆ ಮನವರಿಕೆ ಮಾಡಿಕೊಡಲಾಗುತ್ತಿದೆ. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಏಕಬಳಕೆಯ ಪ್ಲಾಸ್ಟಿಕ್ ನಿಷೇಧಿಸಲು ನಿರಂತರ ಪ್ರಯತ್ನಗಳನ್ನು ಕೈಗೊಳ್ಳಲಾಗಿದೆ. ಗ್ರಾಮ ಸಭೆಗಳಲ್ಲಿ ಪ್ರತಿಜ್ಞೆ ಸ್ವೀಕಾರ, ರಸ್ತೆ ಜಾಥಾ, ಎಚ್ಚರಿಕೆ ಫಲಕಗಳನ್ನು ಅಳವಡಿಸುವ ಮೂಲಕ ಜಾಗೃತಿ ಹೆಚ್ಚಿಸಲಾಗಿದೆ. ಹಸಿರೀಕರಣವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ವನ ಮಹೋತ್ಸವ ಕಾರ್ಯಕ್ರಮ ಮತ್ತು ನರೇಗಾ ಯೋಜನೆ ಅಡಿಯಲ್ಲಿ ಇದುವರೆಗೂ 1 ಲಕ್ಷ ವಿವಿಧ ಜಾತಿಯ ಸಸಿಗಳನ್ನು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನೀಡಲಾಗಿದೆ. ಹಲವು ಮನೆಗಳು ಸೋಲಾರ್ ಆಧಾರಿತ ನೀರು ಕಾಯಿಸುವ ವ್ಯವಸ್ಥೆ ಹೊಂದಿವೆ. HCI ನ್ಯೂಸ್, ಸಕಲೇಶಪುರ. In Karnataka nestles a beautiful emerald green town called Sakleshpura. This jewel of a place is adorned with opulent coffee plantations and is set in the middle of the majestic Western Ghats. Amidst the dense forest, Biradahalli Gram Panchayat stands firm as a beacon of hope and a glow of determination to make a difference for a better life for the rural people. Presently, this Gram Panchayat covers a population of 4,145 and has 11 elected members. This Gram Panchayat, which sits in the lap of lush greenery, has taken many admirable steps towards achieving zero carbon goal. The Gram Panchayat office has been fitted with rooftop solar panels and is generating electricity for the entire office. Apart from this, rain gauge, plantation fence, CCTV cameras and post office are also running with the help of solar energy. Consistent and sustained efforts have been made to control the cost of electricity by installing 21 solar high-mast street lights and 190 mini solar street lights in the Gram Panchayat area. Many houses under the Gram Panchayat are self-sufficient by generating electricity through solar installations. Farms have started to use solar pumps for irrigation purpose in many villages of this Gram Panchayat. Using the solar energy from the past 5 years, it is very useful. ಕಾಶ್ಮೀರದಲ್ಲಿ 370 ಆರ್ಟಿಕಲ್ ತೆಗೆದ ಮೇಲೆ ಭವಿಷ್ಯದ ಭಾರತಕ್ಕೆ 10 ವರ್ಷದಲ್ಲಿ ಪ್ರಧಾನಿಯವರು ಅಭಿವೃದ್ಧಿಗೆ ಮುಂದಾಗಿದ್ರು. ಇಂತಹ ಸಂದರ್ಭದಲ್ಲಿ ಕಾಶ್ಮೀರದ ಕೆಲ ಕಿಡಿಗೇಡಿ ಪಾಕಿಸ್ತಾನಿಗಳು ಮಾಡಿರುವ ಹೇಯ ಕೃತ್ಯ ಇದನ್ನು ಇಡೀ ವಿಶ್ವವೇ ಖಂಡಿಸಿದೆ. ಪ್ರಧಾನಿಗಳು ತಕ್ಕ ಪಾಠ ಕಲಿಸಲಿದ್ದಾರೆ ಎಂದು ಕೇಂದ್ರ ಸಚಿವ ವಿ ಸೋಮಣ್ಣ ಎಚ್ಚರಿಸಿದರು. ಹಾಸನ ನಗರದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿ, ಕಾಶ್ಮೀರದ ಘಟನೆ ಅತ್ಯಂತ ಹೀನ ಕೃತ್ಯವಾಗಿದ್ದು, ಇಂದು ಮುಂಜಾನೆ ಕರ್ನಾಟಕದ 2 ಮೃತದೇಹ ರಾಜ್ಯಕ್ಕೆ ಬಂದಿವೆ. ನಾನೇ ಖುದ್ದು ಹಾಜರಿದ್ದು ಬರಮಾಡಿಕೊಂಡಿದ್ದೇನೆ. ಕಾಶ್ಮೀರದಲ್ಲಿ 370 ಆರ್ಟಿಕಲ್ ತೆಗೆದ ಮೇಲೆ ಭವಿಷ್ಯದ ಭಾರತಕ್ಕೆ 10 ವರ್ಷದಲ್ಲಿ ಪ್ರಧಾನಿಯವರು ಅಭಿವೃದ್ಧಿಗೆ ಮುಂದಾಗಿದ್ರು. ಇಂತಹ ಸಂದರ್ಭದಲ್ಲಿ ಕಾಶ್ಮೀರದ ಕೆಲ ಕಿಡಿಗೇಡಿಗಳು ಪಾಕಿಸ್ತಾನಿಗಳು ಮಾಡಿರೋ ಹೇಯ ಕೃತ್ಯ ಇದನ್ನ ಇಡೀ ವಿಶ್ವವೇ ಖಂಡಿಸಿದೆ. ಇದಕ್ಕೆ ತಕ್ಕ ಉತ್ತರ ನೀಡಲು ಪ್ರಧಾನಿಯವರು ಸಭೆ ಮಾಡಿದ್ದಾರೆ. ಪದೇ ಪದೇ ಇಂತಹ ಕೃತ್ಯ ಮಾಡಿ ಸಾಮಾನ್ಯ ಜನರ ಪ್ರಾಣಹಾನಿ ಮಾಡುತ್ತಿದ್ದಾರೆ. ಹಾಗಾಗಿ
ಅವರಿಗೆ ಇದಕ್ಕೆ ತಕ್ಕ ಪಾಠ ಕಲಿಸಲು ಹಲವು ಕ್ರಮ ಕೈಗೊಳ್ಳಲಾಗಿದೆ. ಕೆಲ ದಿನ ಕಾದು ನೋಡಿ, ಇನ್ನು ಕೆಲ ಕಠಿಣ ಕ್ರಮ ತೆಗೆದುಕೊಳ್ಳಲಾಗುತ್ತದೆ. ದೇಶದ ಸಾರ್ವಭೌಮತೆಗೆ ಯಾವುದೇ ಅಪಚಾರವಾಗದಂತೆ ಪ್ರಧಾನಿ ಮಾಡ್ತಾರೆ. ವಿರೋಧ ಪಕ್ಷಗಳಿಗೆ ಟೀಕಿಸುವುದು ಬಿಟ್ಟು ಬೇರೇನಿಲ್ಲ. ಪ್ರಧಾನಿ ಬಗ್ಗೆ ಮಾತನಾಡಲು ಅವರಿಗೆ ಏನಿದೆ ಹೇಳಿ? 10 ವರ್ಷದಲ್ಲಿ 8,000 ಕೋಟಿ ಆದಾಯ ಪ್ರವಾಸೋದ್ಯಮದಿಂದ ಬಂದಿದೆ. ಇದನ್ನ ತಡೆಯಲಾಗದೆ ಪಾಕಿಸ್ತಾನದಿಂದ ಈ ಘಟನೆ ನಡೆದಿದೆ. ದೇಶಕ್ಕಿಂತ ದೊಡ್ಡವರು ಯಾರೂ ಇಲ್ಲ. ಏನೇನೋ ಹೇಳಿ ಜನರನ್ನ ದಾರಿ ತಪ್ಪಿಸದೆ ಅಭಿವೃದ್ಧಿಯಲ್ಲಿ ಕೈಜೋಡಿಸಿ ಎಂದು ಒತ್ತಾಯಿಸಿದರು. ಖರ್ಗೆ ಅವರು ನಿನ್ನೆಯೇ ಸರ್ಕಾರದ ನಡೆಗೆ ಬೆಂಬಲ ಎಂದು ಹೇಳಿದ್ದಾರೆ. ಯಾರೋ ಕೆಲವರು ಪ್ರಚಾರಕ್ಕೆ ಮಾತಾಡುತ್ತಾರೆ. ದೇಶವೇ ದೊಡ್ಡದು, ದೇಶಕ್ಕಿಂತ ನಾವ್ಯಾರೂ ದೊಡ್ಡವರಲ್ಲ ಎಂದರು. ಇದೇ ವೇಳೆ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ, ಮುಖಂಡರಾದ ಶೋಭನ್ ಬಾಬು, ಎಚ್ಎನ್ ನಾಗೇಶ್, ಚನ್ನಕೇಶವ, ಕಟ್ಟಾಯ ಶಿವಕುಮಾರ್, ಮಯೂರಿ, ನಾಗೇಶ್ ಸೇರಿದಂತೆ ಇತರರು ಹಾಜರಿದ್ದರು. HCN ನ್ಯೂಸ್, ಹಾಸನ್. ನಿಮ್ಗೆ ಗೊತ್ತಿದೆ, 3 ದಿವಸಗಳ ಹಿಂದೆ ಈ ದೇಶದಲ್ಲಿ ನಡೆದಂತ ಒಂದು ಹೀನ ಕೃತ್ಯಕ್ಕೆ ಇಡೀ ದೇಶನೇ ಅದನ್ನ ಕಂಡಮ್ ಮಾಡ್ತಾ ಇದೆ. ರಾತ್ರಿ 2 ಮೃತದೇಹಗಳನ್ನ ನಾನು ಬೆಳಗಿನ ಜಾವ 3:53 ಅದನ್ನ ರಿಸೀವ್ ಮಾಡಿಕೊಂಡು ಒಂದು ಶಿವಮೊಗ್ಗಕ್ಕೆ ಮತ್ತೊಂದು ಕಳಿಸಿ ಅಲ್ಲಿಂದ ಅದೆಲ್ಲ ಮುಗಿಸಿ ಮತ್ತೆ ಮನೆಗೆ ಹೋಗಿ ಮತ್ತೆ ಅಲ್ಲಿ ಹೋಗಿ ಮುಗಿಸ್ಕೊಂಡಿದ್ದು. ನಮ್ಮ ಜಯಶಂಕರ್ ನನಗೆ ಭಾರಿ ಬೇಕಾದಂಥ ಒಬ್ಬ ಆತ್ಮೀಯ, ನನ್ನ ಫಾಲೋವರ್, ಸುಮಾರು ವರ್ಷಗಳ ಜೊತೆಯಲ್ಲಿ ನಮ್ಮ ಜೊತೆಲಿದ್ದವರು. ಹಾಗಾಗಿ ಅವರ ಮಗಳ ಮದುವೆಗೆ ಬರಲೇಬೇಕು ಅನ್ನೋ ಒಂದು ಇದ್ದಿತ್ತು, ಮತ್ತೆ ಒಳ್ಳೆ ಜನ, ಹಾಗಾಗಿ ಅದು ಹೋಗ್ತಾ ಇದ್ದೀನಿ. ಅದು ಮುಗಿಸ್ಕೊಂಡು ಮತ್ತೆ ನಾನು ಡೆಲ್ಲಿ. ಕಾಶ್ಮೀರದ ಘಟನೆ ಒಂದು ದೇಶಕ್ಕೆ ಒಂದು ರೀತಿ ಆಘಾತ. ಕಾಶ್ಮೀರದ ಘಟನೆ 370 ಆರ್ಟಿಕಲ್ ತೆಗೆದ ಮೇಲೆ 10 ವರ್ಷದಲ್ಲಿ ರಾಷ್ಟ್ರದ ಪ್ರಧಾನಮಂತ್ರಿಗಳ ಭವಿಷ್ಯದ ಭಾರತದ ಭವಿಷ್ಯಕ್ಕೆ ಅಭಿವೃದ್ಧಿಯ ಸಂಕೇತ ಅನ್ನೋದನ್ನು ಮಾಡುವ ಸಂದರ್ಭದಲ್ಲಿ ಇವತ್ತು ಆ ಕಾಶ್ಮೀರದಲ್ಲಿ ಇರ್ತಕ್ಕಂಥ ಕೆಲವು ತಿರುಗೇಡಿ ಪಾಕಿಸ್ತಾನಿಯರು ಮಾಡಿರ್ತಕ್ಕಂಥ ಒಂದು ಹೇಯ ಕೃತ್ಯ. ಇದಕ್ಕೆ ನಾವು ಭಾರತೀಯರೇ ಅಲ್ಲ, ಇಡೀ ವಿಶ್ವವೇ ಇದಕ್ಕೆ ಅದನ್ನು ಕಂಡಮ್ ಮಾಡ್ತಾ ಇದ್ದಾರೆ. ಹಾಗಾಗಿ 19ನೇ ತಾರೀಕು ರಾಷ್ಟ್ರದ ಪ್ರಧಾನಮಂತ್ರಿಗಳು ನಮ್ಮ ರೈಲ್ವೆ ಇಲಾಖೆ ಅನೇಕ ಕಾರ್ಯಕ್ರಮಗಳನ್ನು ಲೋಕಾರ್ಪಣೆ ಮಾಡಬೇಕಾಗಿತ್ತು. ಮಳೆಯಿಂದ ಅದನ್ನು ಮುಂದಕ್ಕೆ ಹಾಕಿದ್ವಿ. ಮತ್ತು ಇದು ನಡೆದಂಥ ದುರ್ಘಟನೆಗೆ ತಕ್ಕ ಉತ್ತರವನ್ನು ಕೊಡ್ತಕ್ಕಂಥದಕ್ಕೆ ಈಗಾಗಲೇ ಪ್ರಧಾನಿಗಳು ಅವರ ಅಧ್ಯಕ್ಷತೆಯಲ್ಲಿ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿನಯ ಮತ್ತು ಸರಳತೆಗೆ ಯಾರೂ ಸಾಟಿ ಇಲ್ಲ. ಅವರ ತತ್ವ ಆದರ್ಶಗಳನ್ನು ಎಲ್ಲರೂ ಮೈಗೂಡಿಸಿಕೊಳ್ಳಬೇಕೆಂದು ಡಿವೈಎಸ್ಪಿ ಕುಮಾರ್ ತಿಳಿಸಿದರು. ಅವರು ಚನ್ನರಾಯಪಟ್ಟಣದ ಧನಲಕ್ಷ್ಮಿ ಚಿತ್ರಮಂದಿರದ ಹತ್ತಿರ ಇರುವ ಡಾಕ್ಟರ್ ರಾಜ್ಕುಮಾರ್ ರಸ್ತೆ ಬದಿ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ವತಿಯಿಂದ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಅಂಗವಾಗಿ ರಾಜ್ಕುಮಾರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಮಾತನಾಡಿ, ರಾಜ್ಕುಮಾರ್ ಅವರು ಕನ್ನಡದ ಆಸ್ತಿ. ಅವರ ಅಭಿನಯವನ್ನ ಯಾರೂ ಕೂಡ ಮೀರಿಸಲು ಸಾಧ್ಯವಿಲ್ಲ. ಅವರ ಶಿಸ್ತು ಹಾಗೂ ನಟನೆ ಬೇರೆ ಭಾಷೆಯ ನಟರನ್ನ ನಾಚಿಸುವಂತಿದ್ದು, ಅಂತಹ ಮೇರು ನಟರನ್ನ ಪಡೆದ ಕನ್ನಡಿಗರಾದ ನಾವೇ ಪುಣ್ಯವಂತರು. ಅವರ ನಟನೆಯಲ್ಲಿ ಸಮಾಜಕ್ಕೆ ಉತ್ತಮ ಸಂದೇಶಗಳಿರುತ್ತಿದ್ದವು ಮತ್ತು ಯಾವುದೇ ಕೆಟ್ಟ ಚಟಗಳನ್ನ ತೋರಿಸುತ್ತಿರಲಿಲ್ಲ. ಆದರೆ ಇತ್ತೀಚೆಗೆ ಬರುವ ಸಿನಿಮಾಗಳಲ್ಲಿ ಯಾವುದೇ ಸಂದೇಶವಿಲ್ಲದೆ ಹೀರೋಗಳು ಧೂಮಪಾನ ಮಾಡೋದೇ ಸಂದೇಶವಾಗಿದೆ. ಡಾಕ್ಟರ್ ರಾಜ್ಕುಮಾರ್ ಅವರು ತೀರಿ ಹೋದ ನಂತರ ನಾನು ಚಲನಚಿತ್ರವನ್ನು ನೋಡೋದನ್ನೇ ಬಿಟ್ಟಿದ್ದೇನೆ ಎಂದರು. ಮಮತೆಯ ಮಡಿಲು ಆಸ್ಪತ್ರೆ ವೈದ್ಯರಾದ ಡಾಕ್ಟರ್ ರಮೇಶ್ ಬಾಬು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಅಧ್ಯಕ್ಷತೆಯನ್ನ ರಾಜ್ಕುಮಾರ್ ಸಂಘದ ಅಧ್ಯಕ್ಷ ಪುಟ್ಟಣ್ಣ ಗೋಕಾಕ್ ವಹಿಸಿದ್ರು. ರಾಜ್ಕುಮಾರ್ ಸಂಘದ ವತಿಯಿಂದ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಪೂಜೆ ಮಾಡುವ ಮೂಲಕ ಕೇಕ್ ಕತ್ತರಿಸಿ ಸಿಹಿ ಹಂಚಲಾಯಿತು. ಕಾರ್ಯಕ್ರಮದಲ್ಲಿ ಮಾಜಿ ಪುರಸಭಾ ಅಧ್ಯಕ್ಷೆ ಬನಶಂಕರಿ ರಘು, ಸದಸ್ಯೆ ಸುಜಾತ, ರೈತ ಸಂಘದ ತಾಲೂಕು ಅಧ್ಯಕ್ಷ ಸಿಜಿ ರವಿ, ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ದಿನೇಶ್, ಮಹೇಶ್, ನಂದನ್, ಪ್ರೇಮಮ್ಮ, ತೇಜಸ್ ಗೌಡ, ಪುರುಷೋತ್ತಮ್, ಶಾಂತರಾಜ್, ಕೃಷ್ಣಮೂರ್ತಿ ಮೆಡಿಕಲ್, ಶಂಕರಾಚಾರ್, ರಾಮಚಂದ್ರು, ರುದ್ರೇಗೌಡ, ತೀರ್ಥ ಮತ್ತಿತರರು ಹಾಜರಿದ್ದರು. HCN ನ್ಯೂಸ್, ಚನ್ನರಾಯಪಟ್ಟಣ. ಯಾವ ರೀತಿ ಭಾವನೆ ಇರ್ತಿರಲಿಲ್ಲ. ಅವ್ರಿಗಿಂತ ಚಿಕ್ಕವರು ಒಟ್ಟಿನಾಗ ಇವರಿದ್ದರೆ ಇದ್ರು ಸಹ ಅವ್ರು ಹೇಳ್ತಾ ಇದ್ರು ಸ್ಟೇಜ್ ಮೇಲೆ, ಈ ಸಮಾರಂಭದಲ್ಲಿ ನನಗೆ ಮಾತಾಡುವಂಥ ಯೋಗ್ಯತೆ ಇಲ್ಲ, ನಾನು ಅಂತ ಓಪನ್ ಆಗಿ ಹೇಳ್ಕೊಳ್ಳುವಂಥ ವ್ಯಕ್ತಿ ಎಲ್ಲಿ ನೋಡ್ತಾರೆ. ಈಗ ಊಟ ಕ್ಲಾಸ್ ಫೇಲ್ ಆದವರು ನಾನು ಡಿಗ್ರಿ ಮಾಡಿದ್ದೀನಿ ಅನ್ನೋ ಕಾಲ. ಹೌದಾ? ಇಂಥ ವ್ಯಕ್ತಿತ್ವವನ್ನು ರಾಜಣ್ಣವ್ರನ್ನ ಅದರಲ್ಲಿ ನಮ್ಮ ಕರ್ನಾಟಕ
ಫಿಲಮ್ ನೋಡ್ತಾ ಇರ್ಬೇಕಾದ್ರೆ ಏನಾದರೂ ಒಂದು ಇರ್ತದೆ, ಭಾಷೆ ಇರ್ತದೆ, ಸಂಸ್ಕೃತಿ ಇರ್ತದೆ. ಈಗ ನನಗೆ ಅದೇ ಸಣ್ಣ ಮಾತಾಡಿದ್ರೆ ನೋಡ್ತಾ ಇರ್ಬೇಕಾದ್ರೆ ಎಜುಕೇಟೆಡ್ ಅನ್ನೋದು ಮೀನಿಂಗ್ ಬಗ್ಗೆನೇ ನನಗೆ ಒಂಥರ ಕ್ರಿಟಿಕಲ್ ಆಗಿ ಹೋಗ್ತಿದೆ. ಪ್ರಾಬಬ್ಲಿ ನಾವು ಸ್ಕೂಲ್ಗಳಿಗೆ ವಿದ್ಯಾಶಾಲೆ ಅಂತ ಚೇಂಜ್ ಮಾಡಬೇಕು ಅಂತ ಅನಿಸ್ತಾರೆ. ವಿದ್ಯಾಶಾಲೆ ಅಂದರೆ ಅದಕ್ಕೆ ತಾನೇ ದೊಡ್ಡ ವ್ಯಾಪ್ತಿ ಇದೆ. ಜಸ್ಟ್ ಬರೆಯೋದು, ABCD ಬರೆಯೋದು, ಒಂದು ಭಾಷೆ ಕಲಿಯೋದು, ಯಾವುದೋ ಸ್ಕಿಲ್ ಕಲಿಯೋದು ವಿದ್ಯೆ ಅಲ್ಲ. ಈ ರಾಜ್ಕುಮಾರ್ ಸರ್ ಆಮೂಲಾಗ್ರವಾಗಿ ಎಲ್ಲದನ್ನು ಕಲಿತು ಇದು ಮಾಡೋದು. ಈಗ ನಾನೇನು ಕಲ್ತಿದ್ದೀನಿ ಅನ್ನೋದನ್ನಷ್ಟೇ ಅವ್ರು ಸಣ್ಣದಾಗಿ. ಹಾಸನ ತಾಲೂಕಿನ ನಾಗತವಳ್ಳಿ ಗ್ರಾಮದ ಸರ್ವೆ ನಂಬರ್ 54ರಲ್ಲಿನ 2 ಎಕರೆ ಜಾಗವನ್ನು ಪಾರ್ಕಿಗಾಗಿ ಮೀಸಲಿಡಬೇಕೆಂದು ಆಗ್ರಹಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಲು ನೂರಾರು ಸಂಖ್ಯೆಯಲ್ಲಿ ಗ್ರಾಮಸ್ಥರು ಬೆಂಗಳೂರಿಗೆ ತೆರಳಿದರು. ಗ್ರಾಮದಿಂದ ಗ್ರಾಮದ ಮುಖಂಡರು, ಮಹಿಳೆಯರು ನೂರಾರು ಸಂಖ್ಯೆಯಲ್ಲಿ ಜಮಾಯಿಸಿ ಪಾರ್ಕ್ ಜಾಗವನ್ನ ಅಕ್ರಮವಾಗಿ ಖಾಸಗಿಯವರಿಗೆ ಕೆಐಎಡಿಬಿ ಅಧಿಕಾರಿಗಳು ಮಂಜೂರು ಮಾಡಿಕೊಟ್ಟಿದ್ದಾರೆ ಎಂದು ಆರೋಪಿಸಿ ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಈ ವೇಳೆ ಗ್ರಾಮ ಪಂಚಾಯಿತಿ ಸದಸ್ಯ ದೇವರಾಜ್ ಮಾತನಾಡಿ, ಗ್ರಾಮದ ಪಾರ್ಕ್ ಜಾಗಕ್ಕಾಗಿ ಕಳೆದ 10 ವರ್ಷಗಳಿಂದ ಹೋರಾಟ ನಡೆಯುತ್ತಿದೆ. ಆದರೆ ಕೆಐಎಡಿಬಿ ಅಧಿಕಾರಿಗಳು ಶಾಮೀಲಾಗಿ ಖಾಸಗಿ ಪುಷ್ಪಗಿರಿ ವೇರ್ಹೌಸ್ ಮಾಲೀಕರಿಗೆ ಮಂಜೂರು ಮಾಡಿಕೊಟ್ಟಿದ್ದಾರೆ. ಕೂಡಲೇ ಈ ಬಗ್ಗೆ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿದರು. ಇದೇ ವಿಚಾರವಾಗಿ ಹಾಸನದ ಜಿಲ್ಲಾಧಿಕಾರಿಗಳ ಕಚೇರಿ, ಕೆಐಎಡಿಬಿ ಅಧಿಕಾರಿಗಳ ಕಚೇರಿ ಹಾಗೂ ಪಾರ್ಕ್ಗೆ ಮೀಸಲಿಟ್ಟ ಸ್ಥಳ ಸೇರಿದಂತೆ ವಿವಿಧೆಡೆ ಪ್ರತಿಭಟನೆಗಳು ನಡೆದರೂ ಅಧಿಕಾರಿಗಳು ಈ ಬಗ್ಗೆ ತಲೆಕೆಡಿಸಿಕೊಂಡಿಲ್ಲ. ಬಳಿಕ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಹಾಗೂ ಮೂಲ ಸೌಲಭ್ಯ ಅಭಿವೃದ್ಧಿ ಸಚಿವರಾದ ಎಂಬಿ ಪಾಟೀಲ್ ಅವರು ಪಾರ್ಕ್ ಜಾಗವನ್ನು ಪಾರ್ಕಿಗಾಗಿಯೇ ಮೀಸಲಿರಿಸುವಂತೆ ಆದೇಶ ಹೊರಡಿಸಿದರೂ ಇದುವರೆಗೂ ಅಧಿಕಾರಿಗಳು ಜಾಗವನ್ನು ತೆರವುಗೊಳಿಸಲು ಮುಂದಾಗಿಲ್ಲ ಎಂದರು. ಗ್ರಾಮದ ಸುನಿಲ್ ಮಾತನಾಡಿ, 2 ಎಕರೆ ಪಾರ್ಕ್ ಜಾಗ ಯಾರೊಬ್ಬರ ಸ್ವತ್ತಲ್ಲ. ಗ್ರಾಮದ ಜನರ ಅನುಕೂಲಕ್ಕಾಗಿ ಪಾರ್ಕ್ ನಿರ್ಮಾಣ ಮಾಡಲು ಮೀಸಲಿಟ್ಟಿರುವ ಜಾಗ ಇದಾಗಿದೆ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಇದೀಗ 2 ಎಕರೆ ಬೆಲೆ ಬಾಳುವ ಜಾಗ ಖಾಸಗಿಯವರ ಪಾಲಾಗುತ್ತಿದೆ. ಇದನ್ನು ಸರ್ಕಾರ ತಡೆಹಿಡಿಯಬೇಕಿದೆ. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸಲಾಗುವುದೆಂದು ಎಚ್ಚರಿಸಿದರು. ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರು, ಮಾಜಿ ಸಚಿವರಾದ ಎಚ್ಡಿ ರೇವಣ್ಣನವರು, ಶಾಸಕರಾದ ಸೂರ್ಯಪ್ರಕಾಶ್ ಸೇರಿದಂತೆ ಹಲವರು ಜಾಗ ಉಳಿಸಲು ಮನವಿ ಮಾಡಿದ ಮೇರೆಗೆ ಇದೀಗ ಸಚಿವರಾದ ಎಂಬಿ ಪಾಟೀಲ್ ಅವರು ಜಾಗವನ್ನು ಪಾರ್ಕ್ಗೆ ಮೀಸಲಿಡಲು ಆದೇಶಿಸಿದ್ದಾರೆ. ಅದರಂತೆ ಕೆಐಎಡಿಬಿ ಅಧಿಕಾರಿಗಳು ಜಾಗ ತೆರವುಗೊಳಿಸುವ ಬದಲಾಗಿ ಖಾಸಗಿಯವರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಹೋಗುತ್ತಿದ್ದಾರೆ ಎಂದು ತಮ್ಮ ಅಸಮಾಧಾನ ಹೊರಹಾಕಿದರು. ಇದೀಗ ರಾಜ್ಯ ಮಟ್ಟದ ಹೋರಾಟಕ್ಕೆ ಗ್ರಾಮಸ್ಥರು ಸಜ್ಜಾಗಿದ್ದು, ಇಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ ಹಾಗೂ ಕೆಐಎಡಿಬಿ ಕೇಂದ್ರ ಕಚೇರಿ ಎದುರು ಗ್ರಾಮಸ್ಥರ ಸಮ್ಮುಖದಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಸರ್ಕಾರ ಹಾಗೂ ಸಂಬಂಧಿಸಿದ ಸಚಿವರು ಮತ್ತು ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕೂಡಲೇ ಜಾಗವನ್ನು ಉಳಿಸುವ ಕೆಲಸ ಮಾಡಬೇಕಿದೆ. ಇಲ್ಲವಾದರೆ ಗ್ರಾಮಸ್ಥರೆಲ್ಲರೂ ಉಪವಾಸ ಸತ್ಯಾಗ್ರಹ ಹಮ್ಮಿಕೊಳ್ಳುವುದು ಖಚಿತ ಎಂದರು. ಪ್ರತಿಭಟನೆ ವೇಳೆ ನಾಗತವಳ್ಳಿ ಗ್ರಾಮಸ್ಥರಾದ ಶರತ್, ಶೇಖರ್, ಪುಟ್ಟರಾಮು, ರಂಗಣಿ, ಸರೋಜಾ, ಕೋಮಲ, ರೇಣುಕಾ, ಗವಿ, ಆನಂದ್, ಶಿವಕುಮಾರ್, ಪುಟ್ಟರಾಜು, ಕೆಂಪೇಗೌಡ, ಕಿರಣ್, ರವಿ ಹಾಗೂ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್, ಹಾಸನ್. ನಾಗತಳ್ಳಿ ಗ್ರಾಮದ ಸರ್ವೆ ನಂಬರ್ 54ರಲ್ಲಿ ಪಾರ್ಕ್ಗಾಗಿ ಮೀಸಲಿಟ್ಟಿದ್ದ ಕೆಡಿಬಿ 231 ಫ್ಲಾಟ್ ನಂಬರಲ್ಲಿ ಪಾರ್ಕ್ಗಾಗಿ ಮೀಸಲಿಟ್ಟಿದ್ರು. 2013ರಲ್ಲಿ ಸಿದ್ದರಾಮಯ್ಯರು ಅದ ವಜಾ ಮಾಡಿದ್ರು. ಮತ್ತೆ ಪಾರ್ಕ್ ಅಂತ ಇಡಿ ಅಂತೇಳಿ ವಜಾ ಮಾಡಿ ಇಟ್ಟಿದ್ರು. ಇಲ್ಲಿವರೆಗೂ ಯಾವುದೇ ಥರ ಕ್ರಮ ತಗೊಂಡ್ರಲ್ಲ, 17 ಗಂಟೆ ನಿಲ್ಲಿಸಿದ್ರು. ಮತ್ತೆ 17 ಯಾರು ಹೋರಾಟ ಮಾಡಲ್ಲ ಅಂತೇಳಿ 23ರಲ್ಲಿ ಅವ್ರಿಗೆ ಮತ್ತೆ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಇಲ್ಲಿವರೆಗೂ ನಾವು ಗೆಲ್ಲ ಗಂಟ ಅದೆಷ್ಟೇ ನ್ಯಾಯ ಬರಲಿ ಅದೇ ಸತ್ಯಾಗ್ರಹ ಮಾಡೋದಲ್ಲಿ ಅಲ್ಲೇ ಕೂತ್ಕೊಂಡು ಹೋರಾಟ ಮಾಡ್ತೀವಿ. 221 ಪಾರ್ಕ್ ಯಾವುದೇ ಕಾರಣಕ್ಕೂ ಉಳಿಸ್ಕೊಡ್ಬೇಕು. ಈಗ ಮಿನಿಸ್ಟ್ರು ವಜಾ ಮಾಡಿ ಅಂತ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಕೆಡಿಬಿ ಅವರು ಯಾವುದೇ ರೀತಿ ಕ್ರಮ ತಗೊಂಡಿಲ್ಲ. ಎಲ್ಲ ಮಿನಿಸ್ಟ್ರು MLAಗಳು ಎಲ್ಲ ಉಳಿಸಿ ಅಂತ ಕೊಟ್ಟಿದ್ದಾರೆ. ನಾಗತೊಳೆ ಗ್ರಾಮಸ್ಥರು ಈಗೇನು ನೋಡ್ತಾ ಇದ್ದೀರಾ, ಸುಮಾರು 10-12 ವರ್ಷದಿಂದ ಈ ಪಾರ್ಕ್ ಉಳಿಸಿಕೆಗಾಗಿ ಹೋರಾಟ ಮಾಡ್ತಾ ಇದ್ದೀವಿ. ಅದು ಯಾವುದೇ ರೀತಿಯ ಸರ್ಕಾರ ಆಗಲಿ ಕೆಡಿಬಿ ಆಫೀಸ್ ಆಗಲಿ ಯಾವುದೂ ನಮಗೆ ಸ್ಪಂದಿಸ್ತಾ ಇಲ್ಲ. ಇರೋ ದುಡ್ಡಿರೋರು ಲಂಚದ ಅವತಾರ ಇಲ್ಲಿ ತಾಳ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ನಾವು ಇದನ್ನು ಪಾರ್ಕ್ ಅಂತಲೇ ಮೀಸಲಿಟ್ಟಿರೋ ಜಾಗನ ಇವರು ಏನು ಜಗದೀಶ್ ಆಫ್ ಅಣ್ಣೇಗೌಡವನ್ನು ಅವರಿಗೆ ಖಾಸಗಿ ಕಂಪನಿ ನಡೆಸೋದಕ್ಕೋಸ್ಕರ ಏನು ಅವರು ಅಲಾಟ್ ಮಾಡಿಕೊಟ್ಟಿದ್ದಾರೆ, ಅದು ಪಾರ್ಕ್ ಜಾಗ ಅಂತ 10 ವರ್ಷದ ಹಿಂದೆಯೇ ಸಿದ್ದರಾಮಯ್ಯನವರು, ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಮೀಸಲಿಟ್ಟಿದ್ರು. ಕಲ್ಲು ಬಂಡೆಗಳೆಲ್ಲ ಕೂಡಿದೆ, ಇದು ಪಾರ್ಕಾಗಿಯೇ ಇಡಿ ಅಂತ ಇದನ್ನು ಇಟ್ಟಿದ್ರು. ಆದರೆ ಇವತ್ತು ಇವರು ದುಡ್ಡಿನ ಅವತಾರ ತಾಳಿ ಅದನ್ನು ಜಗದೀಶ್ ಅಣ್ಣೇಗೌಡ ಅನ್ನೋರಿಗೆ ಖಾಸಗಿ ಕಂಪನಿಯವರಿಗೆ ಅಲಾಟ್ ಮಾಡಿಕೊಟ್ಟವ್ರೆ. ಇದು ನಾವು 10 ವರ್ಷಗಳ ಕಾಲ ಹಾಸನ ಜಿಲ್ಲಾದ್ಯಂತ ಹೋರಾಟ ಮಾಡಿದ್ದು. DC, SP. ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕ ಕೃತ್ಯವನ್ನು ಖಂಡಿಸಿ ಹಾಗೂ ಈ ಕೃತ್ಯದಲ್ಲಿ ನಿರ್ದೋಷಿಗಳನ್ನು ಹತ್ಯೆ ಮಾಡಿದ ಭಯೋತ್ಪಾದಕರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಲು ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು.
ಸಕಲೇಶಪುರ ಪಟ್ಟಣದ ಹೇಮಾವತಿ ಪ್ರತಿಮೆ ಮುಂಭಾಗದಿಂದ ಉಪವಿಭಾಗಾಧಿಕಾರಿಗಳ ಕಚೇರಿವರೆಗೆ ಕ್ಯಾಂಡಲ್ ಪ್ರಜ್ವಲನದ ಮೂಲಕ ಮೌನ ಮೆರವಣಿಗೆ ನಡೆಸಿ ಭಯೋತ್ಪಾದಕರ ವಿರುದ್ಧ ಘೋಷಣೆಗಳನ್ನು ಕೂಗಿದ್ರು. ಪ್ರತಿಭಟನೆಯಲ್ಲಿ ಮೃತಪಟ್ಟವರಿಗೆ ಶ್ರದ್ದಾಂಜಲಿ ಅರ್ಪಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಮುರಳಿ ಮೋಹನ್ ಅವರು, ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕ ಕೃತ್ಯಗಳು ಅತ್ಯಂತ ಖಂಡನೀಯ. ಈ ಅಮಾನವೀಯ ಹತ್ಯೆಯನ್ನು ನಾವು ತೀವ್ರವಾಗಿ ಖಂಡಿಸುತ್ತೇವೆ. ಭಯೋತ್ಪಾದಕರ ವಿರುದ್ಧ ಉಗ್ರ ಕ್ರಮ ಕೈಗೊಳ್ಳಲು ಕೇಂದ್ರ ಸರ್ಕಾರ ತಕ್ಷಣ ಮುಂದಾಗಬೇಕೆಂದು ಒತ್ತಾಯಿಸಿದರು. ಈ ರೀತಿಯ ದುಷ್ಕೃತ್ಯಗಳು ಪುನರಾವರ್ತನೆಯಾಗದಂತೆ ಮುಕ್ತ, ಭದ್ರ ಮತ್ತು ಶಾಂತಿಯುತ ವಾತಾವರಣ ನಿರ್ಮಿಸಲು ಕೇಂದ್ರ ಸರ್ಕಾರ ತಕ್ಷಣ ಕ್ರಮ ಕೈಗೊಳ್ಳಬೇಕು. ನಾವು ಕೇಂದ್ರ ಸರ್ಕಾರ ಕೈಗೊಳ್ಳುವ ಎಲ್ಲಾ ಸೂಕ್ತ ಕ್ರಮಗಳಿಗೆ ಸಂಪೂರ್ಣ ಬೆಂಬಲ ನೀಡುತ್ತೇವೆ. ಇಂತಹ ಸಂದರ್ಭದಲ್ಲಿ ನಾವು ರಾಜಕಾರಣ ಮಾಡೋದಿಲ್ಲ, ನೈತಿಕವಾಗಿ ಬೆಂಬಲಿಸುತ್ತೇವೆ. ಇದು ದೇಶದ ಐಕ್ಯತೆಯ ಪ್ರಶ್ನೆಯಾಗಿದ್ದು ಇದನ್ನು ನಾವು ಖಂಡಿಸುತ್ತೇವೆ ಎಂದರು. ಭಯೋತ್ಪಾದನಾ ಕೃತ್ಯವನ್ನ ಒಂದು ಧರ್ಮಕ್ಕೆ ಲೇಪಿಸುವುದು ಸರಿಯಲ್ಲ. ಇಡೀ ದೇಶವೇ ಇದನ್ನ ಖಂಡಿಸುತ್ತಿದೆ. ಇಂದು ಭಾರತ ದೇಶ ಒಗ್ಗಟ್ಟಿನಿಂದ ನಿಂತಿದೆ ಎಂದು ಹೇಳಿದರು. ಪ್ರತಿಭಟನೆಯಲ್ಲಿ ಪುರಸಭೆ ಮಾಜಿ ಅಧ್ಯಕ್ಷ ಸೈಯದ್ ಮುಫೀಸ್, ಕೆಪಿಸಿಸಿ ಸದಸ್ಯ ಯಡೇಹಳ್ಳಿ ಆರ್ ಮಂಜುನಾಥ್, ಕೊಲ್ಲಹಳ್ಳಿ ಸಲೀಂ, ಮಹಿಳಾ ಘಟಕದ ಅಧ್ಯಕ್ಷೆ ಅನ್ನಪೂರ್ಣ, ಅಲ್ಪಸಂಖ್ಯಾತರ ತಾಲೂಕು ಅಧ್ಯಕ್ಷ ಮೊಹಮ್ಮದ್ ಹನೀಫ್, ಕಾಂಗ್ರೆಸ್ ಮುಖಂಡರಾದ ವಿಜಯಕುಮಾರ್, ಗೊದ್ದು ಲೋಕೇಶ್, ಬೈಕೆರೆ ದೇವರಾಜ್, ಶೋಭಾ ಕೆಂಪೇಗೌಡ, ಮೊಹಮ್ಮದ್ ಫಯಾಜ್, ವಕೀಲ ಅಕ್ರಂ ಪಾಷಾ ಸೇರಿದಂತೆ ಅನೇಕರು ಭಾಗವಹಿಸಿದ್ರು. HCN ನ್ಯೂಸ್, ಸಕಲೇಶಪುರ. ಬುದ್ಧ ಬಸವ ಅಂಬೇಡ್ಕರನ್ನ ಕೊಟ್ಟಂತ ಜಗತ್ತಿಗೆ ಒಂದು ದೊಡ್ಡ ಶಕ್ತಿಯನ್ನ ನೀಡಿದಂತ ಈ ಶಾಂತಿ ಪ್ರಿಯ ನಾಡಲ್ಲಿ ಅಶಾಂತಿಯನ್ನ ಮೂಡಿಸ್ತಕ್ಕಂತ ಕೆಲಸ ಮಾಡದಂತ ಏನು ಆ ಪಾಪಿಗಳಿದ್ದಾರೆ ಅವರನ್ನ ಈ ಕೂಡಲೇ ಕೇಂದ್ರ ಸರ್ಕಾರ ಗುಂಡಿಟ್ಟು ಕೊಂದು ಸಾರ್ವಜನಿಕವಾಗಿ ಏನು ನೇಣಾಕ್ತಕ್ಕಂತ ಕೆಲಸವನ್ನ ಆಗಬೇಕು. ಯಾಕೆಂದ್ರೆ ಮುಂದಿನ ದಿನಗಳಲ್ಲಿ ಒಂದು ಕುಟುಂಬ ಅಂದ್ರೆ ಆ ಕುಟುಂಬದಲ್ಲಿ ತಂದೆ ಇಲ್ಲ ಅಂದ್ರೆ ಯೋಚನೆ ಮಾಡ್ಕೊಳ್ಳಿ, ಆ ಸ್ಥಾನದಲ್ಲಿ ನಾವು ನೀವೆಲ್ಲ ನಿಂತು ನೋಡೋಣ. ಆ ಚಿತ್ರಗಳು ಇವತ್ತು ಕೂಡ ಜಗತ್ತಿಗೆ ಪಾಠ ಹೇಳ್ತಕ್ಕಂಥ ಚಿತ್ರಗಳು ಇವತ್ತು ನಮ್ಮ ಮೊಬೈಲ್ಗಳಲ್ಲಿ ಹರಿದಾಡ್ತಾ ಇದೆ. ನಮಗೆ ಕಣ್ಣಿಗೆ ನಿದ್ದೆ ಬರ್ತಾ ಇಲ್ಲ, ಅಷ್ಟು ಆಕ್ರೋಶ ಬರ್ತಾ ಇದೆ. ಒಬ್ಬ ಮನುಷ್ಯನ ಕೊಲ್ಲಿಕ್ಕೆ ಯಾವುದೇ ಒಂದು ಧರ್ಮ ಹೇಳಿಲ್ಲ. ಯಾರು ಹೇಳ್ಕೊಟ್ಟಿದ್ದಾರೆ ಒಬ್ಬ ಮನುಷ್ಯನ ಕೊಲ್ಲಿಕ್ಕೆ? ಹುಟ್ಟು ಅನಿವಾರ್ಯ, ಆದ್ರೆ ಸಾವನ್ನ ಅದು ಕೂಡ ಸಾವು ಸ್ವಯಿತವಾಗಿ ಬರಬೇಕು. ಮನುಷ್ಯ ಹುಟ್ಟಿದ ಮೇಲೆ ಅವನಿಗೆ ನೈಜ ಸಾವು ಬರೋವರೆಗೂ ಬದುಕಬೇಕು. ಇವರಿಗೆ ಯಾರು ಅಧಿಕಾರ ಕೊಟ್ಟವರು ಗುಂಡಿಟ್ಟು ಬಂಧುಗಳು, ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲರೂ ಸೇರಿಕೊಂಡು ನಾವು ಇವತ್ತು ಈ ಪ್ರತಿಭಟನೆಯನ್ನ, ಈ ಖಂಡನೆಯನ್ನ ಮಾಡ್ತಾ ಇದ್ದೇವೆ. ಸನ್ಮಾನ್ಯ ಬಂಧುಗಳೇ, ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಏನು ಕಾಶ್ಮೀರದ ಪಹಲ್ಗಾಮದಲ್ಲಿ ಏನು ಒಂದು ನಡಿಬಾರದಲ್ಲೇ ಇದ್ದಂತಹ ಒಂದು ಉಗ್ರಗಾಮಿಗಳ ಅಟ್ಟಹಾಸ ನಡೀತು. ಅದನ್ನ ಖಂಡಿಸಿ ನಾವು ಇವತ್ತು ಈ ಖಂಡನಾ ಸಭೆಯನ್ನ ನಾವು ಇಲ್ಲಿ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೇವೆ. ಇವತ್ತು ಈ ಪ್ರತಿಭಟನೆಗೆ ಈ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದಂತಹ ನಮ್ಮೆಲ್ಲರ ನಾಯಕರಾದಂತಹ ಮುರಳಿ ಮೋಹನ್ ಅವರಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಭಾರತ್ ಮಾತಾ ಕಿ ಜೈ, ಬೋಲೋ ಭಾರತ್ ಮಾತಾ ಕಿ ಜೈ. ಆತ್ಮೀಯ ಬಂಧುಗಳೇ, ನಿನ್ನೆ ನಡೆದಂತ ಘಟನೆ, ಕಾಶ್ಮೀರದಲ್ಲಿ ನಡೆದಿರ್ತಕ್ಕಂಥ ಘಟನೆ ತಮ್ಮೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥ ವಿಚಾರ. ನಮ್ಮ ಕರ್ನಾಟಕ ರಾಜ್ಯದವರು ಸೇರಿ ಈ ದೇಶದ 27 ಜನ ಉಗ್ರರು, ಭಯೋತ್ಪಾದಕರು ನಿನ್ನೆ ಅವರನ್ನ ಹತ್ಯೆಯನ್ನ ಮಾಡಿರ್ತಾರೆ. ಇದೆಲ್ಲ ಬಹಳ ನಿನ್ನೆ ಮಧ್ಯಾಹ್ನದಿಂದ ಕೂಡ ಈ ಭಾರತ ದೇಶಕ್ಕೆ ಒಂಥರ ಸೂತಕದ ವಾತಾವರಣ ನಿರ್ಮಾಣ ಆಗಿದೆ. ಇವತ್ತು ಎಲ್ಲ ಈ ಭಾರತ ದೇಶದ ಭಾರತ ತಾಯಿ ಮಡಿಲಲ್ಲಿ ನಾವೆಲ್ಲರೂ ಕೂಡ ಎಲ್ಲ ವರ್ಗದ ಎಲ್ಲ ಧರ್ಮದವರು ಕೂಡ ನಾವು ಶಾಂತಿಯುತದಿಂದ ನಾವು ಹಿಂದೆಯಿಂದ ಕೂಡ ಬಾಳ್ಕೊಂಡು ಬರ್ತಾ ಇದ್ವಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಭಯೋತ್ಪಾದಕರ ಅಟ್ಟಹಾಸ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಅವಧಿ ಮೀರಿ ನೆಲೆಸಿರುವ ವಿದೇಶಿಗರ ಬಗ್ಗೆ ಎಚ್ಚರಿಕೆ ವಹಿಸಲು ಗೃಹ ಇಲಾಖೆಗೆ ಸೂಚನೆ ನೀಡಲಾಗಿದೆ. ಬಂದೋಬಸ್ತ್ ಸಡಿಲಗೊಳಿಸಬಾರದಿತ್ತು. ಉಗ್ರರನ್ನ ಮಟ್ಟ ಹಾಕಲು ಸಹಕಾರ ನೀಡಲು ಸಿದ್ಧ ಎಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಹಾಸನ ಜಿಲ್ಲೆಯ ವಿವಿಧೆಡೆ ಡಾಕ್ಟರ್ ರಾಜ್ಕುಮಾರ್ ಜಯಂತಿ ಆಚರಣೆ. ಡಾಕ್ಟರ್ ರಾಜ್ಕುಮಾರ್, ಪುನೀತ್ ರಾಜ್ಕುಮಾರ್ ನಡೆದು ಬಂದ ದಾರಿ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಜಿಲ್ಲಾಧಿಕಾರಿ ಸತ್ಯಭಾಮ ಕರೆ. ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿ. ರಾಜ್ಯದ 178 ಪ್ರವಾಸಿಗರನ್ನ ಸುರಕ್ಷಿತವಾಗಿ ಕರೆತಂದ ಕಾರ್ಮಿಕ ಸಚಿವ ಸಂತೋಷ್ ಲಾಡ್. ಸಚಿವ ಲಾಡ್ ಕಾರ್ಯಕ್ಕೆ ಪ್ರವಾಸಿಗರಿಂದ ಕೃತಜ್ಞತೆ. ಪಹಲ್ಗಾಮ್ ಕೃತ್ಯ ಖಂಡಿಸಿ ಹಾಸನ ಜಿಲ್ಲಾದ್ಯಂತ ಪ್ರತಿಭಟನೆ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ, ಅಂದ್ರೆ HCN ನ್ಯೂಸ್.